ಅದ್ಭುತವಾದಂಥ ಒಂದು ಕನ್ನಡ ಚಿತ್ರ ಟಾಸ್ಕ್ 21ನೇ ತಾರೀಕು ತೆರೆಗೆ ಬರ್ತಾ ಇದೆ. ಕರ್ನಾಟಕದ ಜನ ಕನ್ನಡಿಗರು ಈ ಒಂದು ಸಿನಿಮಾವನ್ನು ನೋಡಿ ಯಶಸ್ವಿ ಮಾಡೋಣ. ಹೊಸದಾಗಿ ನಮ್ಮ ಸೂರ್ಯ ಅವರು ಮತ್ತು ಸಾಗರ್ ಚಿತ್ರತಂಡ ತುಂಬ ಎಫರ್ಟ್ ಮಾಡಿ ಈ ಸಿನಿಮಾವನ್ನು ತೆಗೆದಿದ್ದಾರೆ. ವಿಶೇಷವಾಗಿ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ರಾಜೇಶ್ ಅವ್ರಿಗೂ ಒಂದು ಟಾಸ್ಕ್ ಇತ್ತು. ಒಂದು ನಿಮಿಷ ಬರ್ಬೋದ ರಾಜೇಶ್? ಅವರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾರೆ ತುಂಬ ವರ್ಷದಿಂದ, ನನಗೂ ಕೂಡ ಆತ್ಮೀಯ ಸ್ನೇಹಿತರೆ. ಅವರೊಂದು ಟಾಸ್ಕ್ ಇಟ್ಕೊಂಡಿದ್ರು. ಏನಂತ ಹೇಳಿದ್ರೆ, ಯಾರು 10th ಸ್ಟ್ಯಾಂಡರ್ಡಲ್ಲಿ ಮಕ್ಕಳು ಅಂದರೆ ಸ್ಲಮ್ಮಲ್ಲಿ ಇರ್ತಾರೆ, ಪಾಪ ಕಷ್ಟಪಟ್ಟು ಓದಿಸಂತ ಯಾರು ಮಕ್ಕಳು ಅವ್ರು ಇರ್ತಾರೆ, ಆ ಮಕ್ಕಳು ಫೇಲ್ ಆಗಿ 1-2 ಸಬ್ಜೆಕ್ಟ್ ಫೇಲ್ ಆದರೆ ಅವ್ರನ್ನ ಕರ್ಕೊಂಬಂದು ಅವ್ರಿಗೆ ಒಂದು ಪ್ರೈವೇಟ್ ಟ್ಯುಟೋರಿಯಲ್ ಸೆಟಪ್ ಮಾಡಿ ಅವ್ರಿಗೆ ನೆಕ್ಸ್ಟ್ ಬರೋಂಥ ಎಕ್ಸಾಮಲ್ಲಿ ಅಂದರೆ ಒಂದು 30 ಡೇಸ್ಗೂ ಒಂದು 1 ಮಂತ್ ಎಕ್ಸಾಮ್ ಬರುತ್ತಲ್ಲ, ಅದರಲ್ಲಿ ಅವ್ರು ಮತ್ತೆ ಫ್ರೀ ಆಗಿ ಎಜುಕೇಷನ್ ಕೊಟ್ಟು, ಪುಸ್ತಕ ಕೊಟ್ಟು ಅವ್ರಿಗೆ ಒಳ್ಳೆ ಎಜುಕೇಷನ್ ಸಿಗೋ ರೀತಿ ಮಾಡಿ ಪಾಸ್ ಮಾಡಿಸಿ ಮುಂದಕ್ಕೆ PUCಗೆ ಹೋಗೋ ರೀತಿ ಮಾಡ್ತಾ ಇದ್ದಂಥ ಒಂದು ಟಾಸ್ಕನ್ನು ಇಟ್ಕೊಳ್ತಾ ಇದ್ದಂಥ ನಮ್ಮ ರಾಜೇಶ್. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಸ್ಲಮ್ಸಲ್ಲಿ ಅಥವಾ ಯಾರು ಬಡವರು ತುಂಬ ಕಷ್ಟಪಟ್ಟು ಮಕ್ಕಳನ್ನು ಓದಿಸ್ತಾ ಇರ್ತಾರೆ, ಅವ್ರೇನಾದ್ರು 10th ಫೇಲ್ ಆದರೆ ಮಕ್ಕಳನ್ನ ಮುಂದಕ್ಕೆ ಓದಿಸೋದೇ ಬಿಟ್ಬಿಡ್ತಾರೆ. ಅವ್ರು ಮತ್ತೆ ಇನ್ನೇನೋ ಬೇರೆ ಬೇರೆ ಕೆಟ್ಟ ಚಟಗಳಿಗೆ ಹೋಗಿ ಹಾಳಾಗ್ತಾರೆ ಅನ್ನೋ ಒಂದು ಆಲೋಚನೆ ಮಾಡಿ ಅವರು ಮತ್ತೆ ನಾವೆಲ್ಲ ಆ ಒಂದು ಒಳ್ಳೆಯ ಕೆಲಸವನ್ನು ಪ್ರಾರಂಭ ಮಾಡಿದ್ವಿ. ಅದೇ ಟಾಸ್ಕ್ ಇವತ್ತು ಸಿನಿಮಾ ರೀತಿಯಲ್ಲಿ ಒಂದು ಅದ್ಭುತವಾದಂಥ ಒಂದು ಸ್ಟೂಡೆಂಟ್ ಜೊತೆನೆ ಸಿನಿಮಾ ಆಗ್ತಾ ಇದೆ. ಅವ್ರಿಗೆ ಖಂಡಿತ ಯಶಸ್ಸು ಸಿಗುತ್ತೆ. ನಮ್ಮ ಮಾಧ್ಯಮ ಮಿತ್ರರು ಅವ್ರಿಗೊಂದು ಒಳ್ಳೆಯ ಪ್ರಚಾರ ಕೊಟ್ಟು ಕನ್ನಡ ಸಿನಿಮಾ ಯಶಸ್ವಿ ಆಗೋ ರೀತಿಯಲ್ಲಿ ಮಾಡಿ ಅಂತ ತಮ್ಮಲ್ಲೂ ಕೂಡ ನಾನು ಮನವಿ ಮಾಡ್ತೇನೆ. ಮತ್ತು ಶ್ರೀಮೋದಿ ಅದ್ಭುತವಾಗಿ ಅವರು ಚಿತ್ರತಂಡಕ್ಕೆ ಹಾರೈಸಿದ್ದಾರೆ. ಖಂಡಿತವಾಗ್ಲೂ ಅವ್ರು ಹೇಳಿದಂಥ ದಾರಿಯಲ್ಲಿ ಹೋದರೆ ಖಂಡಿತ ನಿಮಗೂ ಒಳ್ಳೆಯದಾಗುತ್ತೆ. ನಮ್ಮ ರಹೀಮ್ ಖಾನ್ ಅವರು ಹೆಚ್ಚಿಗೆ ಮಾತಾಡಲ್ಲ, ಪಾಪ ಸ್ವಲ್ಪ ನಾಚಿಕೆ ಸ್ವಭಾವದ ವ್ಯಕ್ತಿ, ಮತ್ತು ಅದ್ಭುತವಾದಂಥ ಒಂದು ಒಳ್ಳೆಯ ಮನುಷ್ಯ. ತುಂಬ ವರ್ಷದಿಂದ ನಮ್ಮೊಟ್ಟಿಗಿದ್ದಾರೆ. ನಾನು 4ನೇ ಬಾರಿ ಇಲ್ಲಿ MLA ಕೆಲಸ ಮಾಡ್ತಾ ಇದ್ದೀನಿ. ಅವರು 3 ಸಲ 4ನೇ ಬಾರಿ ಅವರು ಕೂಡ ನಮ್ಮೊಟ್ಟಿಗೆ ಬಂದಿರೋವಂಥದ್ದು. ಮಂತ್ರಿ ಆಗಿದ್ದಾರೆ. ಜಾಸ್ತಿ ಮಾತಾಡಲ್ಲ, ಒಳ್ಳೆ ಕೆಲಸ ಮಾಡ್ತಾರೆ. ಅವ್ರಿಗೆ ಶುಭ ಆಗಲಿ, ಈ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ. ಪಾಪ ನಿರ್ಮಾಪಕರು, ನಿರ್ದೇಶಕರು ಮತ್ತು ಈ ಚಿತ್ರತಂಡ ಹಿಂದೆ ಇದ್ದು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿರ್ತಾರೆ ಅಂತ ಗೊತ್ತು. ಯಾಕಂದರೆ ನಾನು ಅಂಬರೀಷ್ ಅಣ್ಣನ ತುಂಬ ಹತ್ತಿರದಿಂದ ನೋಡಿದ್ದೇನೆ. ಅವರ ಸಿನಿಮಾಗಳು ಶೂಟಿಂಗ್ ಇದ್ದಂಥ ಸಂದರ್ಭದಲ್ಲಿ ಅನೇಕ ಸಲ ನಾನು ಹೋಗಿದ್ದೇನೆ. ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರಗಳನ್ನು ನೋಡಿ ನಾವೆಲ್ಲ ಇನ್ಸ್ಪೈರ್ ಆಗಿರೋವಂಥವ್ರು. ವಿಷ್ಣುವರ್ಧನ್, ಪುನೀತ್ ರಾಜ್ಕುಮಾರ್ ಅವರು, ಶಂಕರ್ ನಾಗ್, ಎಲ್ಲ ಅದ್ಭುತವಾದಂಥ ಪ್ರತಿಭೆಗಳು ಇವತ್ತು ನಮ್ಮೊಟ್ಟಿಗೆ ಇಲ್ಲ. ಆದರೆ ಕನ್ನಡ ಚಿತ್ರರಂಗ ಆ ರೀತಿಯಾದಂಥ ಅನೇಕ ಹೀರೋಗಳು ಅವರ ಹಾದಿಯಲ್ಲಿ ಬರೋ ರೀತಿಯಲ್ಲಿ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಕನ್ನಡ ಚಿತ್ರರಂಗದ ಈ ಒಂದು ಸಿನಿಮಾ ಖಂಡಿತವಾಗ್ಲೂ ಯಶಸ್ವಿಯಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ.